ಈ ಊರ ಭಾಗ ಕಚಗೊಂದು ಹಿಂಗ ಹನುಮಂತಿ ದೇವರ ಗುಡಿ ಭಾಗ ಕಚಗೊಂದು ಬಾಳ ಸಂಪ ಹೇಳಿತು, ಬಾಳ ಸಂಪ ಹೇಳಿತು. ಅಲ್ಲಿ ಈ ಮೂಲ್ಯ ಯಾರು ಊರ ಒಳಗ ಸಕನ ಕೇಳವ್ರನ್ನಿಲ್ಲ, ಪ್ರಶ್ನೆ ಕೇಳವ್ರನ್ನಿಲ್ಲ. ಎಲ್ಲಾರು ನಮ್ಮ ನೋಡಿ ಕದಾನ ಹಾಕೊಂಡಾರ, ಮನಿ ಕದಾನ ಹಾಕೊಂಡಾರ. ಏನೇನ ಭವಿಷ್ಯ ನಡೆದತ್ತೆ ಹಿರಿಯಾಗ? ಬರ್ರಿ ಅಜ್ಜಾರ, ನಮಸ್ಕಾರಪ್ಪ. ಗೌಡ್ರ ನಮಸ್ಕಾರ. ಬರ್ರಿ ಈಚ ಕಡೆ ಬರ್ರಿ, ಕುಂಡ್ರು ಬರ್ರಿ. ಬಾಳ ಊರದ್ದು ಬಾಳ ಸಪನಗಾಲ, ಬಾಳ ಸಂಪ ಹೇಳಿತು, ಸಂಪ ಹೇಳಿದ್ದ. ಈ ಕಲ್ಮೇಶ್ವರ ಭಾಗ ಕಚ್ಕೊಂಡು, ಈ ಕಾಳಮ್ಮನ ಗುಡಿ ಕಚ್ಕೊಂಡು, ಹನುಮಂತದ ಊರ ಕಡಿ 75 ವರ್ಷದ ಮುದುಕಿ ಬಂದ ಬಸವಂತಿ ಆಗತಂತ ಹೇಳಿತು. ಇದು ನಾವ್ ಕೇಳದ್ದ ಬಂತಲ್ಲಪ್ಪ, ಕೇಳದ್ದ ಬಂತ. ಅಂದ್ರ ಸಂಪ ಐತಿ, ಸಂಪ ಇದ್ದಂಗ. 75 ವರ್ಷ ಮುದುಕಿ ಹಡಿತೈತ. ಯಾಕ ಕಾಲ ಉಲ್ಟಾ ಬಂದತ್ತಪ್ಪ, ಹಿರಿಯರ ಕಾಲ ಉಲ್ಟಾ ಬಂದತ್ತು. 81 ಒಬ್ಬ ಈ ಕಾಡಿಂದ ಹೋಗುತ್ನ್ಯಾಗ ಅಳ್ಕೊಂತ ಹೋಗ್ತಾನ, ಆ ಕಾಡಿಂದ ಬರುವಾಗ ನಕ್ಕೊಂತ ಬರ್ತಾನ. ಇಂಥ ಪ್ರಶ್ನೆ ಒಂದ್ ಹೇಳೈತ. ಇದು ಯಾಕಂತೇಳಿ ತಿಳಿದಿರಿ. ಯಾಕಂದ್ರ ಸಾಲಿ ಕಲ್ತಿರ್ತಾನ ಮಗ, ಸಾಕಟ್ಟ ಅಭ್ಯಾಸ ಹತ್ತಲಾರ್ಕ, ನೌಕರಿ ಹತ್ತಲಾರ್ಕ ಕಳ್ಕೊಂತ ಹೋಗಿರ್ತಾನ. ಆ ಕಾಡಿಂದ ದೊಡ್ಡ ಸಾಹಿಬ ಆಗಿ ನಕ್ಕೊಂತ ಹೆಂಡತಿ ಕರ್ಕೊಂಡ ಬರ್ತಾನ ಮುತ್ಯ. ಅದಕ್ಕೆ ಇದರ ಅರ್ಥ ನಿಮಗ್ ಯಾಕ ಗೊತ್ತಾಗುದಿಲ್ಲ ಹಳ್ಳಿ ಮಂದಿಗೆ. ಅದಕ್ಕ ನಿನಗ ಒಂದು ಮುದುಕಿ ಬರ್ತನಂತದ್ ಮುತ್ಯ, ಹಲ್ಲಿಲ್ಲದ ಮುದುಕಿ. ಆಗಲಿ ನಿನ್ ಬಾಯ್ ಹಲ್ಲಿಲ್ಲದ ಮುದುಕಿ ಅಂದ್ರೆ ಗೊತ್ತಾಯ್ತಿಲ್ಲ. ಏನು ಗೊತ್ತಾಯ್ತ ಅಂದ್ರೆ ನಿನಗೊಂದು 4 ಎಕರೆ ಒಂದು ಹೊಲ ಭೂಮಿ ತಾಯಿ ಬರ್ತನಂತಾಳು. ಇದು ಅಲ್ಲದ ಒಂದು 80 ವಯಸ್ಸದ ಮುದುಕ ಅಜ್ಜ ಬರ್ತನಂತಾನು. ಗೊತ್ತಾಯ್ತ? ಏನು ಗೊತ್ತಾಯ್ತು? ಹಂಗ ಗೊತ್ತಾಯ್ತ ಅಂದ್ರೆ ಹೊಲ ಬಂತು ಮುದುಕ ಅಂದ್ರೆ ಮುತ್ಯ. ನಿನಗೊಂದ ಗುಡ್ಡದ ವಾರಿಯಾಗ ಏನು ಹೊಲ ಮನಿ ಹಾಕಿದೆಲ್ಲ, ಅಲ್ಲಿ ಒಂದು ಬಂಗಾರ ಕೊಪ್ಪರಿಗೆ ಹತ್ತದ. ಇಲ್ಲ ಇಲ್ಲ ಇಲ್ಲ, ಅದಕ್ಕೆ ನಿನಗೊಂದ ಬಂಗಾರ ಹಂಡೆ ಸಿಗ್ತತ. ಇನ್ನು 3 ತಿಂಗಳ ಒಳಗ ಕೊಡ್ತಾವ, ಸಿಗ್ತತ. ಅದ್ರ ಕರಾಮತಿ ಕಳಿಬೇಕ. ಕರಾಮತಿ ಐತೆ ಮುತ್ಯ, ನಿನಗ್ ಹೇಳ್ತಾನು. ಬಾಳ ಒಳ್ಳೇದ ಆಗ್ತತ. ಚಲೋ ಹೇಳತ್ತು, ಚಲೋ ಹೇಳತ್ತು. ಊರಾಗ ಬಾಳ ಸಪನಗಾಲ ಹೇಳತ್ತು, ಸುಮ್ಮನೆ ಆಗ್ತತ್ತು. ಈ ಊರ ಒಳಗ ಬಾಳ ಸಂಪ ಹೇಳಿತ್ತು, ಹಾಲು ಅಕ್ಕಿ ನೋಡದೈತಿ. ಯಾಕಂದ್ರ ನಾವು ಕಟ್ಟ ಮಾಸಿ ದಿನ ಪಣ ಕಟ್ಟಿತ್ತು, ಅದಕ್ಕಾಗಿ ಬಾಳ ಸಂಪ ಹೇಳಿತು. ಈ ಊರ ಭಾಗ ಕಚ್ಕೊಂಡು, ಈ ಆಲದ ಗಿಡ ಕಚ್ಕೊಂಡು ಬಾಳ ಸಂಪ ಹೇಳಿತು. ಏನಪ್ಪ ಇದನ್ನ ಸಕನ ಕೇಳ್ತೀರ ಸಪನ? ಈ ಊರ ಭಾಗ ಕಚ್ಕೊಂಡು, ಈ ಕಲ್ಮೇಶ್ವರ ಕಚ್ಕೊಂಡು, ಈ ವಯಸ್ಸದ ಹುಡುಗಂದ ಹೊಟ್ಟಿಲಿ ನಿಂದಿರ್ತಂತ ಹೇಳಿ ಹಾಲವಕ್ಕಿ. ಯಾಕಂದ್ರ ನಾವು ಕಟ್ಟ ಮಾಸಿ ದಿನ ಹುಟ್ಟಿದ ಮಾರ್ಗುಲ್ಲೆ ಸುಡಗಾಡದಾಗ ಪೂಜೆ ಮಾಡಿರ್ತೀವಿ. ಅವತ್ತೇನ್ ಹೇಳ್ತತು? ಏನಪ್ಪ ನಿನ್ನ ಹೆಸರು? ದ್ಯಾಮಸಿ, ದ್ಯಾಮಸಿ. ಆದ್ರೆ ಇವು ಕರಾಮತಿ ಕಳಿಬೇಕು. ಸೆಂಟ್ರಿಂಗ್ ಒಳಗ ದೊಡ್ಡ ಸಾಹಿಬ್ ಆಗ್ತಾನ, ಮುಂದೆ ಹೋಗ್ತಾನ. ಈಗ ಇವ್ ಬೀಗರ್ ಮನಿಯಾಗ ಉಂಡು ಬಾಳ ಹಿಂದೆ ಉಳ್ದಾನ. ಅದಕ್ಕೆ ಇವ ಬೀಗರ್ ಮನಿಯಾಗ ಉಣ್ಣುದ್ ಬಿಟ್ರೆ ಬಾಳ ಕಲ್ಯಾಣ ಆಗ್ತಾನ, ಒಳ್ಳೇದಾಗ್ತತ. ಅದ್ರ ಸಂಬಂಧ ನೋಡಪ್ಪ, ಬಾಳ ಊರುಗಾಲ ಸಪ್ಪನ್ ಹೇಳಿತು. ದೊಡ್ಡ ಸಾಹಿಬ್ ಅಕ್ಕಿ ಎಟ್ರು ಎಲ್ಲ ಒಳ್ಳೇದಾಗ್ತದ, ನಿಮ್ಗೆ ಒಳ್ಳೇದಾಗ್ತದ. ಮಳೆಗಾಲ ಬೆಳೆ ಬಾಳ ಸಂಪ ಹೇಳಿತ, ಬಾಳ ಒಳ್ಳೇದಾಗ್ತತ. ಕೆಲಸ ಮಾಡ್ರಿ ಮಕ್ಕಳು. ಈ ಮನಿ ಒಳಗೆ ಇದೇನೋ ದೊಡ್ಡ ಶ್ರೀಮಂತರ ಮನಿ ಕಾಣತೈತೆ. ಈ ಮನಿ ದೊಡ್ಡ ಶ್ರೀಮಂತರ ಮನಿ ಕಾಣ್ತೈತಿ. ಇಲ್ಲಿ ಸಕನ ಕೇಳ್ತಾರ, ಏನ್ ಮಾಡ್ತಾರ ಕೇಳ್ತಾರ. ಆತ ತಾಯಿ, ಒಳ್ಳೇದ್ ಆರಾಮ ಇದ್ದೀರಾ? ಈ ಮನಿ ಒಳಗ ದೊಡ್ಡ ಅನ್ನ ಹಾಕಿದ ಮನಿತಾನ ಇದು. ಅನ್ನ ಹಾಕಿದ ಮನಿತಾನ. ತಂದಿ ಹನುಮಪ್ಪ ಮಣಿದೇವ್ರ. ಹೌದ ತಾಯಿ? ಆ ತಂದಿ ಹನುಮಪ್ಪ ಮಣಿದೇವ್ರ. ಏಳಕೊಳ್ಳದ ಎಲ್ಲಮ್ಮ ತಾಯಿ ಜಗದಂಬ ಮಣಿದೇವ್ರ. ಅದಕ್ಕೆ ಎಲ್ಲ ಸರ್ವ ಸಂಪತ್ತು ಒಳ್ಳೇದೈತ. ಯಾಕಂದ್ರ ದೊಡ್ಡ ಮಣಿತಾನ. ಏನ್ ಮಾಡು ತಾಯಿ, ಎಲ್ಲಾ ಸೌಭಾಗ್ಯ ರಗಡ ಐತ. ಒಂದು ಮುದುಕಿ ಬರ್ತಾನ ಅಂತೈತಿ ನಿಮಗ. 75 ವರ್ಷದ ಮುದುಕಿ. ಏನ ತಾಯಿ ನಿನಗ ಗೊತ್ತಾಗ್ಲಿಲ್ಲ? ಹಲ್ಲ ಇಲ್ಲದ ಮುದುಕಿ ಬರ್ತಾನ ಅಂತೈತಿ. ಏನ ತಾಯಿ ಹಂಗ ಮಾಡಬೇಡ, ದೇವ್ರು ಒಳ್ಳೇದು ಕೊಟ್ಟಾನ. ಇದು ಅಲ್ಲದ 75 ವರ್ಷದ ಮುದುಕಿ, ಹಲ್ಲಿಲ್ಲದ ಮುದುಕಿ ಅಂದ್ರೆ ಭೂಮಿ ತಾಯಿ ಬರ್ತಾನ. ಮಗಳ ಭೂಮಿ ತಾಯಿ 4 ಎಕರೆ ಹೊಲ ನಿನಗೆ ಈ ವರ್ಷ ಒಳ್ಳೇದಾಗ್ತದ. ಅದಕ್ಕೆ ತಾಯಿ ಅದನ್ನೇನು ಏನು ಮಾಡಬೇಕು ಹೋಗ್ಬೇಡ.
ಒಂದ್ ಇದು ಅಲ್ಲದ ಒಂದ್ 100 ವರ್ಷದ ಒಬ್ಬ ಅಜ್ಜ ಬರ್ತಾನಂತ ಬಾಳ ಕಾಡಕತ್ತಾನು. ಯಪ್ಪ ನಮ್ದ ಮಾಡ್ಕೊಂಡ್ ಕೂಳ್ ಮಾಡ್ಕೊಂತಿರೋದ ನಿಮ್ಮ ಹಿರಿಯ ವಯಸ್ಸಾಗ ನೋಡ್ರಿ, ನಿನ್ನ ಹಿರಿಯನ ಮನಸ್ಸಿನ್ಯಾಗ ರಾತ್ರಿ ಬಂದ ಸಪನದಾಗ ಬರ್ತಾನಂತಾನ. ನೋಡ್ರಿ ಆದ್ರೂ ನಿಮ್ ಹಿರಿಯ ಒಲ್ಲೆ ಅಂತಾನ. ಅಂದ್ರ 100 ವರ್ಷದ ಮುದಕ ಅಂದ್ರೆ ನೀವು ಊಟ ಹಾಕಾಕ ಬ್ಯಾಸರ ಅಂತ ಹೇಳ್ಬೇಡ ತಾಯಿ. ಯಾಕಂದ್ರ 100 ವರ್ಷಕ್ಕಂದ್ರ ಗೊತ್ತಾಗ್ಲಿಲ್ಲ ನಿನಗ. ಗೊತ್ತಾಗ್ಲಿಲ್ರಿಪ್ಪ, ನಮ್ಗೆ ಗೊತ್ತಾಗ್ಬೇಕ. ತಾಯಿ 100 ವರ್ಷದ ಮುದಕ ಅಂದ್ರೆ ಏನ್ ನಿನಗೆ ರೊಟ್ಟಿ ರೂಪಾಯಿ ಬೇಡೋದಂಗಿಲ್ಲ. ಯಾಕಂದ್ರ ಒಳ್ಳೆ ಮುದಕ ಅಂದ್ರೆ ನಿನ್ನ ಮನಿ ಒಳಗ ದೊಡ್ಡ 50 ಕಿಲೋದ್ ಒಂದು ಹಂಡೆ ಹತ್ತದ. ಹತ್ತ ತಾಯಿ, ಸಮಾಧಾನ ಮಾಡ್ಕೊ, ಸಮಾಧಾನ. ಬರ್ತಾನ ಹಂಡೆ ಹತ್ತತ್ತು. ಯಾಕಂದ್ರ 100 ವರ್ಷದ ಮುದಕ ಅಂದ್ರೆ ಒಂದು ಹಂಡೆ. ಹಲ್ಲ ಇಲ್ಲದ ಮುದಿಕೆ ಅಂದ್ರೆ ನಿನಗ ಭೂಮಿ ತಾಯಿ ಒಲಿತದ. ಇಲ್ಲ ತಾಯಿ ಬರ್ತಾನಂತವ. ಯಾಕಂದ್ರ ನಮ್ಮ ಸಪನದಾಗ ಹಾಲು ಒಕ್ಕಿ ನುಡ್ದದ್ದು ಹೇಳ್ತೀವಿ ನಾವು. ಎಂದು ಸುಳ್ಳು ಹೇಳಂಗಿಲ್ಲ ನಾವು. ಕಿಡಬುಡಿಕೆಗಳ ಅಂದ್ರೆ ನಮ್ಮ ಕೈ ಒಳಗ, ನಮ್ಮ ಬೀರ್ ಒಳಗ ಬಾಣಿತಿ ಕೈ ಇರ್ತದ ತಾಯಿ. ಮಕ್ಕಳ ಭಾಗ್ಯನೇ ಇಲ್ಲ ತಾಯಿ. ಆಗ್ತತ ನಿನ್ನ ಯೋಗದಾಗ, ನಿನ್ನ ಭೋಗದಾಗ 3 ಮಕ್ಕಳನ್ನು ಬರದತ್ತ ದೇವ್ರ. 3 ಮಕ್ಕಳು, 2 ಗಂಡ ಮಕ್ಕಳು, 1 ಹೆಣ್ಣು ಮಕ್ಕಳು ನಿನ್ನ ಇದ್ರಾಗ ಐತಿ ತಾಯಿ. ಸ್ವಲ್ಪ ಕರಮತಿ ಕಳಿಬೇಕಾಯ್ತದ. ಕರಮತಿ ಐತಿ ತಾಯಿ. ಇಲ್ಲ ಸ್ವಲ್ಪ ಅಂದ್ರು ಒಂದ್ ಇಷ್ಟುದ್ ಒಳಗ ಹೊರಗಡೆ ಆಯ್ತತ. ತಾಯಿ ಇದನ್ ನೀನು ಕರಮತಿ ಕಳಿತಾನ ಅಂದ್ರ ನಿನಗ 3 ಮಕ್ಕಳ ಇನ್ನ 3-4 ವರ್ಷದಾಗ 3 ಮಕ್ಕಳ ಬಂದೇ ಬರ್ತಾರ. ಅದಕ್ಕಿಂತ ಹೆಚ್ಚಿನ ಬಗ್ಗೆ ಆಗ್ಲಿ ತಾಯಿ, ನೀ ಏನ್ ಹೇಳ್ತಿ ಅದನ್ನ ಕೇಳಾಕ ಆಗ್ಲಿ ತಾಯಿ. ನಾವು ಎಂದು ಕಿಡಬುಡಿಕೆಗಳು ಬಾಯಿಲಿ ಬಂದಿದ್ದ ಸುಳ್ಳು ಹೋಗಂಗಿಲ್ಲ, ಖುಷಿ ಹೋಗಂಗಿಲ್ಲ. ಯಾಕಂದ್ರ ನಾವು ಕಟ್ಟ ಐತಾರ ಅಮಾಸಿದನ ಬಹಳ ಕಷ್ಟ 12 ಸುಮಾರು ಹೋಗಿ ನಾವು ಸುಡಗಾಡಲ್ಲಿ ಪೂಜೆ ಮಾಡಿರ್ತೀವಿ ತಾಯಿ. ಅದಕ್ಕೆ ಎಲ್ಲ ನಮ್ಮ ಇದ್ರಾಗ ಇಲ್ಲಿ ಬಾಣಿತಿ ಕೈ ಕಾಯಿ ಎಲ್ಲ ಇರ್ತದ. ಯಾಕಂದ್ರ ನಮ್ಮ ಹಿರಿಯರ ಅಜ್ಜ ಮುತ್ಯಾರ ಕಾಲಿಲಿ ಬಂದಿದ್ದು. ನಾವು ಇಲ್ಲೇ ಕೊಪ್ಪಳ ಜಿಲ್ಲಾ ಅಲ್ಲೇ ಗದಗಿನಂತಲ್ಲಿ ಒಂದು ಬಾಜು ಹಳ್ಳಿ. ಸಾಕಷ್ಟು ದೂರದಿಂದ ಬಂದಿವ್ ತಾಯಿ, ಬಂದಿವ್ ನಮ್ಮ. ಸಮಾಧಾನ ಮಾಡ್ತಾಯಿ. ನಿನ್ನ ಕರಮತಿ ಕಳೆದ ನಿನಗ ಮಕ್ಕಳ ಆಗತಾವ. ಅದ್ರ ತಾಯಿ ಅದ್ರದ ಕರಮತಿ ಅತ್ತು ನೀನ್ ಮಾಡ್ತಾನ ಅಂದ್ರೆ ನಿನಗ್ ಒಳ್ಳೇದಾಗ್ತದೆ. ನಮಸ್ಕಾರ ಅಪ್ಪ ಗೌಡ್ರ ತಂದೆ, ನಮಸ್ಕಾರ. ಬಂದಿವ್ ಬರೀಪ್ಪ. ನಾವು ವರ್ಷದಾಗ ಒಮ್ಮೆ 2 ಸರಿ ಬರ್ತೀವ. ನಾವು ಕೊಪ್ಪಳ ಜಿಲ್ಲಾದವ್ರು, ಅಲ್ಲೇ ಬಾಜು ಹಳ್ಳಿ ಅವ್ರು ಸಾವುಕಾರ. ವರ್ಷದಾಗ ಒಮ್ಮೆ ಬರ್ತೀವಿ. ಮೊನ್ನೆ 3 ದಿನ ಒಳಗ ಸಪನ ಹಾಲ್ವಕ್ಕಿ ನುಡಿಕಿ ಏನತ್ ನೋಡ್ದಪ್ಪ ಕಟ್ಟಿದ ಊರದ್ದು ಬಹಳ ಒಳ್ಳೇದ್ ಹೇಳಿತಪ್ಪ, ಬಹಳ ಒಳ್ಳೇದ್ ಹೇಳಿತು. ಅದ್ರಾಗ ನಿನ್ನ ಮನಿತಾನ ತೋರಿ ಅಂತ ಬಹಳ ಬೆಸ್ಟ್ ಹೇಳಿತ್ತು. ಏನ್ ಹೇಳಿತು ಮುದುಕಾದ? ಏನ ನೋಡ್ರಿ ಸಾವುಕಾರ, ನಿನಗ ಒಂದ ಮುದುಕ ಬರ್ತಾನ ಅನ್ನಕತ್ತತಿ. ಈಗ 3 ದಿವಸ ಆಯ್ತು, ಸುಳ್ಳು ಕರೆನೋ. ಕನಸಿನ ಬಿದ್ದಿರ್ಬೇಕಲ್ಲ, ಇಲ್ಲ ಒಂದ್ 100 ವರ್ಷದ ಒಂದ್ ಮುದುಕ ಬರ್ತಾನಂತ ನಿನ್ನ ಬಹಳ ಕಾಡಕತ್ತತು. ಇದು ಅಲ್ಲದ ಒಂದು 85 ವರ್ಷದ ಮುದುಕಿ ನಿನಗ ಬರ್ತಾನ ಮಗನ ಸುಳ್ಳು ಕರೆನೋ ರಾತ್ರಿ. ಕನಸು ಬಿದ್ದಿರ್ತಾವ ಬಿಡ. ಅಲ್ಲ ಸಾವುಕಾರ, ತಪ್ಪು ತಿಳ್ಕೊಬೇಡ. ನಾವೇನ್ ನೋಡ್ಬೇಕು? 100 ವರ್ಷದ ಮುದುಕ ಅಂದ್ರೆ ನೀವು ಊಟ ಹಾಕುದಾಕತ್ತಂತ ಬ್ಯಾಡ ಅನ್ನಕತ್ತಿ. ಊಟದ ಮುದುಕಲ್ಲ, ನಿನಗೊಂದು ತಪೇಲಿ ಹತ್ತತ ಮಗನ, ಅದಕ್ಕೆ ಬರ್ತಾನ ಅನ್ನಕತ್ತಿ. ಬಂಗಾರ ಹತ್ತು ಸಂಬಂಧ ಬರ್ತಾನ ಅಂದ ಸುಳ್ಳು ಕರೆನಪ್ಪ. ಇಲ್ಲ ಬಂಗಾರ ಬರ್ತತು. ಒಂದ್ ಮುದುಕಿ ಬರ್ತತ ಅಂದ್ರೆ ನಿನಗೊಂದು 4 ಎಕರೆ ಹೊಲ ಭೂಮಿ ತಾಯಿ. ಹಲ್ಲಿಲ್ಲದ ಮುದುಕಿ ಯಾವ್ದಲ್ಲ ಮಗನ, ನಾ ಹೇಳುದ. ಹಲ್ಲಿಲ್ಲದ ಮುದುಕಿ ಅದು ಬರ್ತಾನಂತದ. ಆದ್ರೆ ನಿನಗ ಬಹಳ ಒಳ್ಳೇದೈತಿ, ಎಲ್ಲಾ ಸೌಭಾಗ್ಯತ. ಆದ್ರ ನಿಮಗ ಬಹಳ ಚಿಂತೆ ಐತಿ ಗಂಡ ಮಗ ಇತಿಗೆ. ಸಣ್ಣ ಚಿಂತೆ ಬಾಳ ಇಲ್ಲ ಮಗನ. ಇಷ್ಟೆಲ್ಲಾ ಸರ್ವ ಸಂಪತ್ತು ಕೊಟ್ಟದಾರ ನಿಮ್ಮ ಮಕ್ಕಳಿ ಸೌಭಾಗ್ಯನೇ ಇಲ್ಲ. ಮನೆಗೆ ದೀಪ ಬೆಳಗಿಸವ ಇಲ್ಲ. ಅದ ಒಂದು ಬಹಳ ಚಿಂತೆ ನಿಮಗ ಗಂಡ ಹೇತಿಗೆ. ಕುಂತ್ರು ಅದ ಚಿಂತೆ, ನಿಂತ್ರು ಅದ ಚಿಂತೆ. ಹೌದಲ್ಲ ತಾಯಿ? ಮತ್ತ ಕನಸ್ ಬಿದ್ದತ್ ಅಂತ ಹೇಳ್ತಾನ್ರಿ. ನೋಡಿದ್ರಿ ನಿಮಗ ಕೇಳತಾಯಿ, ನಾ ಹೇಳಿದ್ದೆ ಸುಳ್ಳು ಹೇಳಿದಾಗ ನನಗೆ ಈಗ ಕನಸು ಬೀಳ್ತಾವ. ನಮ್ಗೆ ಏನ್ ಮಾಡುದ? ಅಂತ ಕನಸಲ್ಲ ಅಪ್ಪ ಇದು ತಂದೆ. ಬಹಳ ಒಳ್ಳೆ ಕನಸತ್ತು. ಕಿಡಬಡಿಗೆ ಆಗುವ ಹೇಳಾಕ್ ಸುಳ್ಳು ಆಗುದಿಲ್ಲ. ಬಾಣಿಕೆ ಕೈ ಐತಿ ನಮ್ಮ ಅಂತೇಳಿ. ಯಾಕಂದ್ರ ಕಟ್ಟ ಆತಾಯ ರಾಮಾಯಣ ದಿನ ಸುಡಗಾಡ ಪೂಜೆ ಮಾಡಿರ್ತೀವಿ ನಾವು. ಏನ್ ನಡೆಸಿದೀಯ? ಏನ್ರಿ ಬಂದಾವ ನಾವ್ ನಿಮ್ ಸ್ಟೋರಿ ಹೇಳಿದಾವ. ಹಿಂಗಾಗಿ ನಾ ಮನಸ್ಸು ಮಾಡಿ ನಿಂತಿನ್ರಿ. ಹಂಗಾರ ನೋಡಿ ಪೂಜೆ ಗೀಜೆ ಮಾಡಿಸ್ಬೇಕಂತೇಳಿ
ಅವ್ ಹನ್ನೆರಡು ಸ್ಟೋರಿ ಅಂತಾವಲ್ಲ ಹೇಳಿಕ್ಯಾರ ಏನ್ ತಗೊಳಕಿದೀನಿ ಏ ಬಾ ಕೊಪ್ಪಳ ಏನೋ ಸ್ವಲ್ಪ ಮೀಡಿಯಾ ಕಳಿಸ್ಬಿಡ ಹೋಗ್ಲಿ ಕೊಪ್ಪಳದಿಂದ ಬಂದಾರಂತ್ರಿ ಬಾಳ ಹೇಳ್ಯಾನ. ಕೊಪ್ಪಳದಿಂದ ಬರ್ಬೇಕಾರ ಅವ ಮಾಡ್ಬೇಕಾಗಿತ್ತಂದ್ರ ಆ ಸುಡುಗಾಡ ಕಾಲ್ಕೊಂಡು ಬೆಳ್ತಾನ ಇಲ್ಲಿ ಮಾಡ್ಕೊಂಡು ಇಲ್ಯಾಕ್ ಬರ್ತಿದ್ದವ ಅಲ್ಲೇ ಕುಂತ್ಕೊಂಡನ ಮಾಡ್ತಿದ್ದ ಹುಚ್ಚಿ ಬಿಡಿ ನಡಿ ಹಸನ ಮಾಡಿಕ್ಯಾರ ಇದನ್ನ ಮಾಡಿ ನಡಿ ಅವನ್ ಕೂಡ ಏನ್ ಮಾಡಾಕಿದೀನಿ ನಡಿ ನಡಿ ಒಳ ನಡಿ ಇಲ್ಲಿ ಆಗ್ತತ್ತು ಇಲ್ಲಿ ಹೆಣ್ಣು ಮಗಳು ನೋಡ್ರಿ ದೊಡ್ಡ ಶ್ರೀಮಂತರ ಮನೆಯನ್ನ ಕಾಣ್ತತ್ತು ಬಂಗಾರ ಪಂಗಾರ ಬಾಳ ಐತಿ ಇದಕ್ಕೆ ಕಲಾ ಮಾಡಬೇಕಾಗಿ ಕಲಾ ಮಾಡಿ ಇವ್ರದ ಮುಚ್ಚಬೇಕಾಗೈತೆ. ಏ ಬಾಯಿಲಿ ದಾನ ಹೊಳಕ್ ಹೋಗ್ತೀನಿ ಇದಕ್ಕೆ ಏನ್ ಕೊಟ್ಟು ಕಳಿಸ್ಬೇಡ ಅವನ್ನೆಲ್ಲ ಇಟ್ಕೊಂಡ್ ಹೆಣ್ಮಕ್ಳು ಬಾಳ ಸುಮಾರು ಇರ್ತೀರಿ ನೀವು ಇಲ್ಲ ನೋಡ್ರಿ ನಾ ಏನ್ ಕೊಟ್ಟು ಕಳ್ಸ ನೋಡಿ ಓಡ್ ನೀವು ಒಂದ್ ಮತ್ತ ಅಲ್ಲ ಇದನ್ನ ಏನಕ್ಕೆ ಅರ್ಧ ಇದನ್ನ ಮಾಡಿ ಅವನ್ನೆಲ್ಲ ಏನ್ ಮಾಡಾಕಿದಿ ಕೊಟ್ಟು ಕಳಿಸ್ಬಿಡ ಹೋಗಿ ಆಯ್ತು ತೋರಿ ಆತ್ರಿ. ಏನತ್ತ ಈ ಸಾವುಕಾರ ಬಾಳ ಇದು ಕಾಣ್ತಾರ ಬಾಳ ಸಿಟಕ್ರಿ ಹಾ. ಮಾತ್ ಕೇಳೋದಲ್ಲ ನಮ್ಗ. ಹಿಂಗಾಗಿ ಅವ್ ಉಳಿಕಿದ್ದು ಏನು ಒಂದ್ ಇದ್ರ ಆಸ್ತಿ ಇಲ್ಲ ತಾಯಿ ನಮಗ ಬರೀ ಗಳಿಸುದು ಬಳಸುದು ಇದ ಒಂದ ಐತ. ಬರ್ರಿ ಅದೇನ್ ಹಾ, ಪೂಜೆ ಮಕ್ಕಳ- ಅಂದ್ರಲ್ಲ, ಪೂಜೆ ಮಾಡಂಗಿಲ್ಲ. ಪೂಜೆ ಮಾಡಿಸಿರೋ ತಾಯಿ ನಿನಗ 2 ಗಂಡ ಮಕ್ಕಳು 1 ಹೆಣ್ಣು ಮಗಳು ಆಯ್ತ. ಏ ಬಾಳ ಚಲೋ ನಿನ್ನ ಭೋಗದಾಗ ಬರದತ್ ಹೇಳ್ತೈತಿ ಇಲ್ಲಿ ನನಗ ಕಣ್ಣಿಗೆ ಕಾಣ್ತ ತಾಯಿ. ಅವ ಒಂದು ಸ್ವಲ್ಪ ಬಾಳ ಸಿಟಕ್ ಅದಾನ ಸಿಟಕ್ ಬಾಳ ಅದಾನ್ರಿ. ಅದಕ್ಕಾಗಿ ಅವನಿಂದ ಒಂದು ಸ್ವಲ್ಪ ಏನಾರ ಶಾಂತ ಆಗುವಂತದ್ ಔಷಧ ಉಂಟು. ಆಯ್ತು ತಾಯಿ ಐತಿ ಇದೆ ನಮ್ಮ ಜೋಳಿಗೆಯಲ್ಲಿ ಆಯ್ತು. ಒಳಗ್ ಬರ್ರಿ. ಹಾ ಐತೆ ಮಕ್ಕಳ ಭೋಗ ಬಾಳ ಐತೆ ನಿನಗ ಅದ ಒಂದು ಚಿಂತೆ ಮಗಳ ನಿನಗ ಉಳಿಕಿದ್ದು ಎಲ್ಲಾ ಸರ್ವ ಸಂಪತ್ತ ಕೊಟ್ಟಾನ ದೇವ್ರ. ಬರ್ರಿ ಏನಿಲ್ಲ ಎದಕ್ ಅಂಜಾಕ್ ಹೋಗ್ಬಾರ್ರಿ ನೀವು ನಾ ಎಲ್ಲ ಹೇಳ್ತ ನೋಡ್ರಿ ಬರ್ರಿ ಇಲ್ಲ ಬರ್ರಿ ಏನ್ ಬಿಡ್ರಿ ನಮ್ದ ಐತಲ್ರಿ ಕೆಲಸ ಕೊಡ್ರಿ ಒಳ್ಳೇದಾಗ್ತದ ದೇವ್ರ ಹನುಮಂತ ದೇವ್ರ ಬಲ ಐತೆ ನಿಮಗ ಕೊಡ್ರಿ ಕೊಳ್ಳದ ತಾಯಿ ಎಲ್ಲಮ್ಮ ನಿಮಗ ಬಾಳ ಬಾಂತಿ ಇದು ಕೊಡ್ತಾಳ ಆದ್ರ ಒಂದ ನಿನಗ ಚಿಂತಿ ಎಲ್ಲ ಒಳ್ಳೇದಾಗ್ತದ ಬಾಳ ಸೊಪ್ಪನ ಹೇಳೇತು ಬರಬರಿ ಆಗ್ತದ ಒಳ್ಳೇದಾಗ್ತದ. ಏನ್ ಕೊಡ್ಬೇಕಂತ ಹೇಳ್ರಿ ಪೂಜೆಕ್ ನಾ ತಂದ್ ಕೊಡ್ತೇನ್ರಿ. ಪೂಜೆಗ ತಾಯಿ ಒಂದು ಈಬವತ್ತಿ ಹ್ಞೂನ್ರಿ ಈಬತ್ತಿ ಕೂಪಮ ಈ 2 ಊದಿನ ಕಡ್ಡಿ ಹ್ಞೂನ್ರಿ ಎಲ್ಲ ಕೊಟ್ರ ಬಾಳ ಒಳ್ಳೇದಾಗ್ತದ. ನಮ್ಮಂತಲ್ಲಿ ಬಾಂತಿ ಕೈ ಐತೆ ಹ್ಞೂನ್ರಿ ಅದ ಹಸ್ತ ಮುಡಿಸಿ ಕೊಟ್ರ ನಿನಗ ಬಾಳ ಒಳ್ಳೇದು. ನಿನಗ ವರ್ಷ ತುಂಬ ಕೊಡ್ದ ಒಂದ ಗಂಡ ಮಗ ಹುಟ್ಟಂತ ತಂದ್ ಕೊಡ್ತೇನೆ ಗಪ್ರಿ ತಗೊಂಡ ಬಾ ತಾಯಿ ಒಳ್ಳೇದಾಗ್ತದ. ತಂದೆ ತಾಯಿ ತಗೋರಿ. ಹಾ ಬರೋಬರಿ ಒಳ್ಳೇದಾಗ್ತದೆ ಎಲ್ಲ ಬರೋಬರಿ ಐತಿ ಎಲ್ಲ ಬರೋಬರಿ ಐತಾ. ಇರ್ಲಿ ಕುಂಡ್ರ ತಾಯಿ ನೀನು ಕುಂಡ್ರ ತಾಯಿ ಮಕ್ಕಳ ಆಗೋ ಸೌಭಾಗ್ಯ ಬೇಕ ತಾಯಿ ಅಷ್ಟೇಪ್ಪ ಮತ್ತ ಅದನ್ ಬಿಟ್ರೆ ಏನ್ ಬೇಕಾಗಿತ್ತು ನಮ್ಗ. ಎಲ್ಲಾ ಸರ್ವ ಸಂಪತ್ತು ಕೊಟ್ಟಾನ ದೇವರ. ಹ್ಞೂನ್ರಿ ಆದ್ರ ಮಕ್ಕಳ ಫಲ ಆಯ್ತ ಆದ್ರ ಸ್ವಲ್ಪ ನಿಮ್ಮ ಹಿರಿಯನ ಕಡೆ ಒಂದ್ ಸ್ವಲ್ಪ ದೋಷ ಯಪ್ಪ ನೋಡಿಲಿ ಈಗ ಹೋದವ್ ನಮ್ ಹಿರಿಯ ಮತ್ತು ದೌಡ್ ಬರಾವನ ಅಟ್ ದೌಡ್ ನೋಡಿ ನಮ್ಗ ಅಟ್ ಕೊಟ್ಟ ದೌಡ್ ಬಗ್ಗೆ ಹರಿಸಿ ಬಿಡ್ರಿಪ್ಪ. ಕೊಡ್ತಾನ ತಾಯಿ ಕೊಡ್ತಾನ ಒಳ್ಳೇದಾಗ್ತದ. ಯಾವ ತಾಯಿ ನಿನಗ ಮಕ್ಕಳ ಫಲ ಬೇಕು. ಹೌದ್ರಿ ಅಪ್ಪ. ಆಯ್ತು ಇಲ್ಲಿ ನೋಡ ತಾಯಿ ನಾ ಸುಳ್ಳು ಹೇಳಿರ ಇಲ್ಲಿ ಇದ್ರಾಗ ಹೇಳಿ ಕೊಡ್ತದ. ಹ್ಞೂನ್ರಿ ಇದ್ರಂತ ಒಂದ ಟೊಂಗಿ ಒಳಗ 3 ಕಾಯಿ ಅದಾವಲ್ಲ 3 ಅದಾವ್ರಿ. ಇದ್ರಂತ ತಾಯಿ ನಿನ್ನ ಹೊಟ್ಟಿ ಒಳಗ 3 ಮಕ್ಕಳ ಫಲ ಆಯ್ತ. ಹ್ಞೂನ್ರಿ 2 ಗಂಡ ಮಕ್ಕಳು 2 ಗಂಡ ಮಕ್ಕಳ್ರಿ 1 ಹೆಣ್ಣು ಮಗಳು ನೋಡಿ ಹೆಣ್ಮಕ್ಳು ತಾಯಿ ಒಂದ್ರದಾಗ 3 ಪಟ್ಲು ಹೊಡೆದತ್ತಿಲ್ಲ ಯಪ್ಪ ಒಂದ್ ಆದ್ರ ಸಾಕು 3 ಇದು ಒಂದು ನಿನಗ ಮಕ್ಕಳ ಫಲ. ಹ್ಞೂನ್ರಿ ಇದು ಆಯ್ತು ತಾಯಿ 2 ಗಂಡ ಮಕ್ಕಳು ನೋಡ್ ತಾಯಿ ಇದೇನ ಯಪ್ಪ ಮುಳ್ಮುಳ ಐತಲ್ಲ ಮುಳ್ಳು ಇದ್ರ ತಾಯಿ ಇದು ಬಹಳ ಒಳ್ಳೆಯದು. ಗಂಡ ಮಕ್ಕಳು 2 ಗಂಡ ಮಕ್ಕಳು ಇವನ ತಾಯಿ ಇವನ ಅರ್ಧ ಇವನು 2 ಕುಡಿದ್ರೆ 2 ಗಂಡ ಮಕ್ಕಳು ಆಗ್ತಾರೆ. ಆಯ್ತಪ್ಪ ತಾಯಿ ಇದು 3 ಕುಡಿದ್ರೆ 3 ಮಕ್ಕಳು ಬೇಕು. ಇದು ಅಲ್ಲದ ಸೌಭಾಗ್ಯ ಹೂವಿನಂತ 3 ಮಕ್ಕಳ. ಎಷ್ಟ್ ಅದ 9 ಮಕ್ಕಳು ಇಲ್ಲ ಎಲ್ಲಾ ಸೇರಿ ಎಲ್ಲಾ ಸೇರಿ 3 ಮಕ್ಕಳು ಹೂವಿನಂತ ಮಕ್ಕಳು ಹುಡ್ತಾವ. ಯಾಕೆ ನಮ್ಮ ಕೊಪ್ಪಳ ಕಡೆ ಭಾಷಣ ಫರ್ಕತ್ತಾಳಪ್ಪ ನೋಡಿಲಿ ನಿನ್ನ ಹೊಟ್ಟಿ ಒಳಗ ಒಂದ್ರ ಒಳಗ 2 ಪಡ್ಲ ಅಣ್ಣ ತಮ್ಮ 2 ಗಂಡ ಮಕ್ಕಳು ಇಂತಾವು. ಇದೇನಪ್ಪ ಎಡಿ ಕೊಂಡಿಗಟ್ಟೆ ಐತೆ ಇದು ಯಾಕಂದ್ರ ಕಪ್ಪತ್ ಗುಡ್ದಾಗಿಂದ ತಂದಿತ್ತು. ಕಪ್ಪತ್ ಗುಡ್ದಾಗ ಎಲ್ಲಾರಿಗೂ ಸಿಗಂಗಿಲ್ಲ ತಾಯಿ ಇದ. ಯಾಕಂದ್ರ ಇದ್ರ ಒಳಗ 2 ಕಾಯಿ ಇದ್ರ ಒಳಗ ನಿಂದು 1 ಗರ್ಭಿಣಿ ಒಳಗ ತಾಯಿ 2 ಗಂಡ ಮಕ್ಕಳು. ಚಲೋ ಆತಪ್ಪ ಬಹಳ ಒಳ್ಳೇದಾಗ ಸೌಭಾಗ್ಯ ತಾಯಿ. ಆದ್ರೆ ಇದ್ರದ್ದು ಒಂದು ಸ್ವಲ್ಪ ಕರಾಮತಿ ತೆಗಿರ್ಲಿಪ್ಪ ಯಾರು ಬೇಡ ಕರಾಮತಿ ಐತಿ ಅಂದ್ರ ತಾಯಿ ನಿನಗ ಏನೋ ಮಕ್ಕಳ ಸೌಭಾಗ್ಯ ದೊಡ್ಡದು ಏನು ಕೊಳ್ಳಾನ ದಾಗಿನ ದೊಡ್ಡದು ತಾಯಿ. ಇದ್ಯಾದಕ್ ಬೇಕಯ್ಯಪ್ಪ ಬಾ ತಾಯಿ ಅವನ್ನೆಲ್ಲ ತೆಗಿಬೇಕು. ಕೊಳ್ಳಾನದಾಗಿನೆಲ್ಲ ತೆಗೆದ ಇದ ಗಂಟು ಒಳಗ ಇಲ್ಲಿ ಕಟ್ಟಿ ಕೊಡ್ತಾಯಿ. ಇದನ್ನ ಜಗಲಿ ಒಳಗ ಮ್ಯಾಲ ಓದಿ ಇಡೋಂತೆ ತಾಯಿ.
ಯಪ್ಪ ಓ ತಾಯಿ ಇವ ಮಕ್ಕಳ ಭಾಗ್ಯಕ್ಕಿಂತ ದೊಡ್ಡ ನನ್ನ ಮಕ್ಕಳ ಭಾಗ್ಯ ಬಾಡದ ತಾಯಿ ನಿನಗ ಸೌಭಾಗ್ಯ ಎಲ್ಲ ದಾಗಿನ ಯಪ್ಪ ಸೌಭಾಗ್ಯ ತೊಂದ್ ಏನ್ ಮಾಡ್ಲಿ ಯಪ್ಪ ಮಕ್ಕಳ ಭಾಗ್ಯನ ದೊಡ್ಡದಲ್ಲ. ಎಲ್ಲಾ ದಾಗಿನೆಲ್ಲ ತೆಗೆದ ಹೌನ್ರಿ ಇದೇ ಅರಿವಿ ಒಳಗ ಕಟ್ಟಿಡ ತಾಯಿ. ಯಪ್ಪ ಯಾರ ನಮ್ಮ ಆಶೀರ್ವಾದನ ಮುಟ್ಟಿಸಿ ಇದ್ರಾಗ ಇಲ್ಲಿ ಬಾಣತಿ ಕೈ ತಾಯಿ. ಹೌನ್ರಿ ಈ ಬಾಣತಿ ಕೈ ಒಳಗ ನಿನ್ನ ಎಲ್ಲಾ ಮುಟ್ಟಿಸಿ ಇಡ್ತಾನ ಅವ್ನು ಹೋಗಿ ಜಗಲಿ ಮೇಲೆ ಇಡತ್ತೆ. ಅದು ಒಳ್ಳೇದಾಗ್ತತ. ಒಟ್ ಮಕ್ಳ ಅಕ್ಕವಲ್ಲಪ್ಪ ಮಕ್ಕಳ ತಾಯಿ ಇಲ್ಲಿ ನೋಡು ಎಂದು ನಾವು ಸುಳ್ಳು ಹೇಳಂಗಿಲ್ಲ. ಯಾಕೆ ಕಿಡಬುಡಿಕೆ ಆಗೋಲ್ಲ ಅಂದ್ರೆ ನಾವು ಬಹಳ ಕಷ್ಟದಿಂದ ಯಪ್ಪ ಕಷ್ಟ ಆಯ್ತಾರ ನಿನ್ನ ಮ್ಯಾಲ ವಿಶ್ವಾಸದಿಂದ ಮಾಡ್ತೀಯಪ್ಪ. ವಿಶ್ವಾಸದಿಂದ ಮಾಡ್ತಾ ಈ ದೇವ್ರು ನಿನಗೆ ಒಳ್ಳೇದ ಮಾಡ್ತಾನ. ಒಳ್ಳೇದ ಮಾಡ್ಲಿ ನಿನಗೆ ಬಹಳ ಒಳ್ಳೇದಾಗ್ತದ ತಾಯಿ. ಏನು ಒಂದು ಗುಂಜಿ ಬಂಗಾರ ನಿನ್ನಂತಲ್ಲಿ ಇರಬಾರ್ದತ್ತ ತಾಯಿ. ಎಲ್ಲಾ ತೆಗಿಬೇಕು ಅಂದ್ರೆ ನಿನಗ ದೇವ್ರ ಮಕ್ಕಳ ಫಲವನ್ನು ಕೊಡ್ತಾನ. ನಿನಗ ವರ್ಷ ತುಂಬ ಕೊಡ್ದಾಗ ಗಂಡ ಮಕ್ಕಳು 2 ಆಗ್ತಾವ, ಹೆಣ್ಣು ಮಗಳು ಒಂದ ತಾಯಿ ನಿನಗ ಹುಟ್ಟಿ ತೀರ್ತತ. ಇದೇ ಆಗ್ಲಿಕ್ಕೆ ಅವ ಮಕ್ಕಳ ಕಡೆಯಿಂದ ನನಗ ಮುಂದಿನ ವರ್ಷಕ್ಕೆ ಅವ್ರ ಕಡೆಯಿಂದ ಇದ್ರ ಡಬಲ ಕೊಡಿಸ್ಬೇಕ ತಾಯಿ. ಎಲ್ಲಾ ತೆಗಿಬೇಕ ತಾಯಿ. ಇದು ಕಿಯಾನು ತೆಗಿಬೇಕ ತಾಯಿ. ಇವು ತೆಗಿಬೇಕಪ್ಪ ತೆಗಿಬೇಕ ತಾಯಿ. ಮುಗಬಟ್ಟು ಒಂದ ಇರ್ಲಿ ಮುತ್ತೋದಿ ಮಗಳದಿ ಕಿವಿಯನ್ನು ತೆಗಿ ತಾಯಿ. ಇರ್ಲಿ ತೆಗೆದ ಕಾಸು ಇರ್ಲಿ ತಾಯಿ. ನಿನಗೆಲ್ಲಾ ಬೇಡಿದಂತ ಸೌಭಾಗ್ಯ. ಹೆಣ್ಣು ಮಗಳ ಮೊದಲು ಬೇಕ ತಾಯಿ, ಏನ ಗಂಡ ಮಕ್ಕಳ ಮೊದಲು ಬೇಕು. ಒಟ್ಟು ಗಂಟ್ ನಮ್ಮ ಮನ್ಯಾಗ ಇಡ್ತೀವಲ್ಲಪ್ಪ. ಗಂಟ ಯಪ್ಪ ಯವ್ವ ತಾಯಿ ನಿನ್ನ ಮನ್ಯಾಗ ಇಡ್ತಾನ. ಏನಿಲ್ಲ ಇಲ್ಲಿ ಇದ್ರಾಗ ಇದ್ರೊಳಗ ಒಂದ್ ಇದ್ರಾಗ ವಾಂತಿ ಕೈ ತಾಯಿ ಇದ್ರಾಗ ಆಶೀರ್ವಾದ ಮಾಡಿ ಹಾಕಿ ನೋಡಪ್ಪ. ನಿನ್ನ ಕೈಗುಲ್ಲೆ ನೀನ ಕಟ್ಟಿ ಕೊಡ್ತಕ್ಕ. ನಾನ ಕಟ್ಬೇಕಪ್ಪ. ನೀನ ಕಟ್ಟಿ ಕೊಡ್ತಾಯಿ. ಇದ್ರಾಗ ಆಶೀರ್ವಾದ ಇರ್ತದ. ಅಲ್ಲಿ ನಿನಗ್ ಬಾಳ ಒಳ್ಳೇದಾಗ್ತದ. ಮಕ್ಕಳ ಭಾಗ್ಯ ಒಂದ್ ಮಕ್ಕಳ ಭಾಗ್ಯ ಎಲ್ಲ ತಾಯಿ. ಶಿವ ಸಿದ್ಧೇ ಸಿದ್ಧಗುರ ತಾಯಿ ಹೇಳಪ್ಪ. ಒಂದು ಸ್ವಲ್ಪ ಇನ್ನೊಂದು 3 ಇದನ್ನ ತಗೊಂಡ್ ಬರೋಗ ತಾಯಿ. ಒಳಗ ಏನ್ ಬೇಕಪ್ಪ? ಹಳ್ಳದಂತಾವು ತಾಯಿ. ನಿನ್ನ ಮನಿ ಒಳಗ ಇದ್ದಂತ ತಗೊಂಬ ತಾಯಿ. ಮತ್ತಿಸಿ ಕೊಡ್ತಾನ. ಹಳ್ಳ ಯಪ್ಪ ತಗೊಂಡ್ ಬರ್ತೀನಿ. ತಗೊಂಬ ತಾಯಿ. ಮತ್ತಿಸಿ ಕೊಡ್ತಾನ ತಾಯಿ. ತಗೊಂಬ. ತಂದೆ ತಾಯಿ ಒಳ್ಳೇದಾಗ್ತದೆ. ಇದನ್ನ ತಾಯಿ ಇವನ ಮ್ಯಾಲ ಮುಟ್ಟಿಸಿ ಇದು ಗಂಟನಿಂದ ಐತ. ಇದ ಬಂಗಾರ ಗಂಟ. ಇದು ನಾವು 2 ದಿವಸ ನೋಡಬಾರ್ದು ತಾಯಿ. 2 ದಿವಸ ನೋಡಬಾರ್ದು. ಇವನೇನ್ ಹಳ್ಳ ಏನಾಯ್ತು ನೋಡ ತಾಯಿ. ಇವನ ರಾತ್ರಿ ಮಾಡ್ಕೊಳ್ಳೋ ಹೊತ್ತಿನ್ಯಾಗ ಹಿಂಗ ಮಾಡಿ ಹಿಂಗ 3 ಸುತ್ತರಿಗೆ ನೀವು ಗಂಡ ಹೆಂಡತಿ ಮಾಡ್ಕೊಳ್ಳೋ ಮುಂದ ಒಂದ್ ಹಳ್ಳ ಕಾಲ ದಸಿ ಹೋಗಿಬೇಕು, ಒಂದ್ ಹಳ್ಳ ತಾಯಿ ತಲಿ ದಸಿ ಹೋಗಿಬೇಕು, ಒಂದ್ ಹಳ್ಳ ಇದ್ದಿದ್ರೆ ನಡಕ್ ಇಟ್ಕೊಂಡ್ ಮನ್ಕೋಬೇಕು. ಮನ್ಕೊಂಡ್ರ ತಾಯಿ ನಿನಗ ಮಕ್ಕಳ ಫಲ ಆಗೇತಿ. ನಮ್ ಹಿರಿಯ ಬರ್ತಾನೆ. ಆಯ್ತಾಯ್ತಾಯ್ತಾಯ್ತ ಒಳ್ಳೇದಾಗ್ತದೆ. ಓ ತಾಯಿ ಇವನ್ ಇಟ್ಕೋ. ಇದೇನ್ ಗಂಟ ಐತಿ ನೋಡ್ರಿ. ಇದನ್ನ ಓದ ಮುಚ್ಚ ಬಿಚ್ಚಬಾರ್ದ ತಾಯಿ. ಬಿಚ್ಚಬಾರ್ದು. 2 ದಿನ ಒಟ್ಟ ಬಿಚ್ಚಬಾರ್ದ. 2 ದಿನ ಬಿಚ್ಚ ನೋಡ್ರಿ. ಇದಷ್ಟು ಎಲ್ಲಾ ಗಟ್ಟಿ ಬಂಗಾರ ಆಗಿರ್ತದ. ಇದು ಗಟ್ಟಿ ಬಂಗಾರ. ಅದನ್ನ ಏನಂತ ಮರಿಬಾರ್ದು. ಇವ್ನ ಇಟ್ಟು ಬರೋಗ ತಾಯಿ. ಇಲ್ಲೇ ನಿನಗೆ ಇನ್ನ ಔಷಧ ಕೊಡ್ತಾನೆ. ಅದನ್ನ ಇಟ್ಟು ಬರೋ ಹೋಗಿ ಜಗಲಿ ಮೇಲೆ ಇಟ್ಟು ಬರೋ. ಜಗಲಿ ಮೇಲೆ ಇಟ್ಟು ಬಂದೆ ಅಂದ್ರೆ ನಿನಗೆ ಒಳ್ಳೇದಾಗ್ತದೆ. ಬಂದಿ ತಾಯಿ. ಬಾ ತಾಯಿ. ನೋಡಿಲಿ ತಾಯಿ. ಇದನ್ನ ಏನಾಯ್ತು. ಇವನು 3 ದಿನ ತಗೋಬೇಕು. ಇವನು 3 ದಿನ ಕಾಯದ ನೋಡ್ರಿ. ಇವು ಇದು ಗಜಲಿಂಬಿ ಕಾಯಿ ಕಪ್ಪತ್ ಗುಡ್ದಾಗ ತಂದ ತಾಯಿ. ಉದ್ದಿರ್ತಾರ ಗಜಲಿಂಬಿ. ಇದು ಗುಡ್ಡದ ಗಜಲಿಂಬಿ. ನಮಗಾರ ಏನ್ ಗೊತ್ತ. ಗುಡ್ಡದ ಗಜಲಿಂಬಿ ಬಾಳ ಹುಳಿ ಇರ್ತದ ತಾಯಿ. ಇದನ್ನ ಏನತ್ತು 3 ದಿನ ವಾಪರಿಸ್ಬೇಕು. ಸಣ್ಣ ಎರದ ಒಂದ್ ವಾಟ್ಯದಲ್ಲಿ ಕಾಯಿ ಇನ್ನು ಮಾಡಿ 3 ದಿನ ತಗೊಂಡ್ರೆ 3 ಮಕ್ಕಳಾಗ್ತಾವ ತಾಯಿ. ಇದನ್ನೇನೇ ತಾಯಿ. ಇದನ್ನು ಒಂದ ಕಲ್ಲಿನ ಒಳಗ ಗುಣಕಲ್ ಒಳಗ ಜಜ್ಜಿ ಇವನು 2 ತಗೊಂಡ್ರೆ 1 ಇದರಲ್ಲಿ 2 ಪಡ್ಲಿ ಹೆಂಗ್ ಹೊಡೆದವ್ ತಾಯಿ. ಇದ್ರಾಗ 2 ಪಡ್ಲ ಆಗಿ ತೀರ್ತಾವ್ ನಿನಗೆ. 2 ಗಂಡು ಮಕ್ಕಳು. ಅವಳ ಜವಳಿ 2 ಗಂಡು ಮಕ್ಕಳು. ಇವು 2 ಗಂಡು ಮಕ್ಕಳು ಆಗ್ತಾವ ತಾಯಿ. ಇವನು 2 ತಾಯಿ ಅದಾವಲ್ಲ ತಾಯಿ. ಇದ ದೊಡ್ಡ ಕೈನಲ್ಲಿ ಒಂದು ಅರದು ಒಂದು ವಾಟ್ಯದಾಗ ವಸ್ತ್ರ ಗಣಿಕೆಯನ್ನು ಮಾಡಿ ಇದನ್ನ ಘಟಕ್ಕನ ಕುಡಿದು ಬಿಡಬೇಕು ತಾಯಿ. ಕುಡಿದು ಬಿಟ್ಟಂದ್ರೆ ಇದನ್ನ ಕುಡಿದು 3 ದಿನಕ್ಕೆ ಈ ಸಣ್ಣ ಕಾಯಿ ಕುಡಿಬೇಕು. 3 ದಿನ ಬಿಟ್ಟೆ. 3 ದಿನ ಬಿಟ್ಟು ಕುಡಿದೆ ಅಂದ್ರೆ ಇದು ಹೆಣ್ಣು ಮಗಳ ಗರ್ಭಿಣಿ. ಇದು ಗಂಡ ಮಗನ ಗರ್ಭಿಣಿ ತಾಯಿ. ಮನ್ಕೊಳ ಮುಂದೆ ನಾ ಹೇಳಿನೇನ ತಾಯಿ. ಹಳ್ಳ ಹಿಂಗ 3 ಸುತ್ತ ಆದ ಒಂದ ಕಾಲ ದಸಿ ಉಗಿಬೇಕು, ಒಂದು ತಲಿ ದಸಿ ನಡಕ ತಗೋ ತಾಯಿ. ಇದು ಒಳ್ಳೇದಾಗ್ತತ.
ಇದ ಹೂವಿನ ಹೋಗಿ ಜಗಲಿ ಮೇಲೆ ಇಟ್ಟು ಹ್ಮ್. ನನಗ ಹೂವಿನಂಗ 3 ಮಕ್ಕಳ ಕೊಡಪ್ಪ ತಂದೆ ಅಂತ ಬೇಡ್ಕೋ, ದೇವ್ರು ಒಳ್ಳೇದು ಮಾಡ್ತಾನ, ಒಳ್ಳೇದು ಮಾಡ್ತಾನ ತಾಯಿ. ಆದ್ರ ಮುಂದಿನ ವರ್ಷಕ್ಕೆ ಬರುವಾಗ ನಿನ್ನ ಮಕ್ಕಳ ಕೈಗುಲ್ಲೇ ನನಗೆ ಕೊಡಿಸ್ಬೇಕು. ಕೊಡಿಸ್ತೋಳಪ್ಪ. ಮಕ್ಕಳು ಇರ್ತಾವ, ನಿನಗೇನ್ ಅದ ಮಕ್ಕಳ ಕೈಗುಲ್ಲೇ ನನಗೆ 2 ತೊಲಿ ಬಂಗಾರ ಕೊಡ್ಬೇಕು ತಾಯಿ. ಕೊಡೋದ್ನಲ್ಲಪ್ಪ. ಎಲ್ಲ ಒಳ್ಳೇದಾಗ್ತತ, ಆರಾಮ್ ಉಳಿತಾಯಿ. ತಾಯಿ ಒಂದು ಸ್ವಲ್ಪ ಇಟ್ಟು ನಿನ್ನ ಮನಿ ಒಳಗ ನಾ ಎಲ್ಲಿ ಒಂದು ಗುಡಕ್ಕೆ ನೀರು ಕುಡುದಿಲ್ಲ, ನಿನ್ನ ಮನಿ ಒಳಗ ಒಂದು ಸ್ವಲ್ಪ ನೀರು ಕುಡುವಂಗಾಗಿ ತಾಯಿ. ಒಂದ ಚರಿಗೆ ನೀರು ತಗೊಂಡ್ ಬಾ ತಾಯಿ. ತಗೊಂಬ ದೇವ, ನಿನಗ ಒಳ್ಳೇದಾಗ್ತದೆ. ಸರಿ, ಒಳ್ಳೇದಾಗ್ತದೆ, ಹೋಗಿ. ನನ್ನ ಮಗಳು ಒಂದು ಹೇಳಿ ಬಂದಿದ್ನಿ, ಏನೇನು ಮಾಡ್ತೀವ ಆಮೇಲೆ ಅಬ್ರುಗಡಿ ಹೆಣ್ಣು ಅದು ನೋಡ್ತಡಿ, ಅದು ಏನೇನು ಮಾಡ್ತೀವ. ನಾನು ಎಳೆ ಮಾಡಿ ಬನ್ನಿ ಹೊಲದಿಂದ ಹೊರಗೆ ಒಂದು ಕುಂತಿಲ್ಲ. ಅದು ಹೆಣ್ಮಗಳು ಏನೇನು ಮಾಡ್ತೀವ, ಕಿಡಬುಡಿಕ ಏನೇನು ಮಾಡಿ ಆದ ಮೋಸ ಹೇಳಕ್ಕಾಗಲ್ಲ. ನಿಮ್ಮ ಮಂದಿ ಸುಮಾರತಿ ಈಗ ಹೆಣ್ಮಗಳು ಏನೇನು ಮಾಡ್ತೀವ ನೋಡತನಿಲ್ಲ, ಅದನ್ನ ಹೊರಗೆ ಒಂದಿಲ್ಲ ಅದು. ಏನು ಹೊರಗೆ ಕೂತಬಿಡ್ಲಿ, ಒಳಗೆ ಕಣ್ಣು ಕಾಣ್ತತಿ. ಅಕ್ಕಿ ಹಸು ಮಾಡಿ ಕುಂತೀವಿ, ಹೊರಗೆ ಕುಂತು ಹಸು ಮಾಡೋದು ಬಿಟ್ಕೊಟ್ರಿ, ಕಣ್ಣಿಗೆ ಹಾಳಪ್ಪಾಳ ಹಂಗೆ ಇರ್ತಾವ. ಏನ್ರಿ ತೆಲಿ ನೋವು ಬಂದಂಗ ಆತ, ಹೊರಗ ಐದು ಮಾಡಾತಿದ್ರಿ. ಯಾಕೆ ಹಂಗ್ಯಾಕ ನೋಡತ್ರಿ ನೀವ? ಏನದು ಬಂಗಾರ ಸಾಮಾನು ಎಲ್ಲಿ ಹೋದ ನೀನು? ಆದ ಸುದ್ರಿ ಕುಡ್ರಿ ಇಲ್ಲಿ ಹೇಳ್ತನ್ರಿ. ಏನ್ ಮಾಡ್ಕೊಂಡವ್ನ, ಎಲ್ಲೆಲ್ಲಿ ಇಟ್ಟವನ? ನೀವು ಬಂದಿದ್ದಲ್ರಿ ಕಿರುಬುಡ್ಕ್ಯಾರಿ, ಹೊತ್ಕೊಂಡು ವಾದನ್ ನೋಡವನ ಗಂಟ್ ಕಟ್ ನಮ್ಮ ಮನ್ಯಾಗ ಇಡಾಕ. ಬಿಡಿ, ನೀ ಹುಚ್ಚ ಕಾಣ್ತೀನಿ, ಮಳ್ ಬಡಿ ಇದ್ದಂಗ ಇದೀನಿ. ಯಾಕ್ರಿ ಅವನ್ ಎಲ್ಲಿ ಕಟ್ಟಿರ್ತಾನ ಅವ್? ನಡಿ ನೋಡ, ನೋಡು, ನಡಿ ನಡಿ ನಡಿ, ಮುಂದ್ ನಡಿ, ಎಲ್ಲಿ ಇಟ್ಟಿ ಅವ್ನು ನೋಡೋಣ. ಬಂದಾರ ಬರ್ರಿ ಇಲ್ಲಿ ನೋಡು, ನಮ್ ಜಗಲ್ಯಾಗ ನಮ್ ದೇವ್ರ ಮುಂದ ಇಟ್ಟದನ ನೋಡ್ರಿ. ಹುಚ್ಚ ನೋಡ್ರಿ, ಹುಚ್ಚಿ ನೋಡೇ ಬಿಡು ತಡಿ, ಅದು ಹೇಳಕ್ ಬರಲ್ಲ. ಈ ಹಳ್ಳ ತಗೊಂಡ್ ಏನ್ ಮಾಡುದು ಇವನ್ನ? ಇವನ್ ಬಾಜು ಇಟ್ಕೊಂಡ್ ಮಕ್ಕೋಬೇಕಂತ ಮಕ್ಕಳಕ್ಕ ಅಂತ ಹೇಳ. ಹುಚ್ಚಿ ಬಾಳ ಎಬಡಿ ಇದ್ದಂಗ ಇದೀನಿ. ನೋಡ್ಯಾರ ನೋಡ್ರಿ, ನಡಿ ತಡಿ ತಡಿ, ಹುಚ್ಚು ನೋಡು ತಡಿ. ಏನ್ ಹುಚ್ಚಿ ನೋಡಿ ಮಳ್ಳಿಗೆ ಹೊಡಿ ಅಂತ ಆಗ ಹೇಳಿ ನನಗ ಕೇಳ್ತೇನಿ. ನೀ ಒಟ್ಟ ಹೇಳಿದಾರ ಮಾತು ಒಟ್ಟ ವಿಸನ ಮಾಡುದು ನೀನು. ಆಕಿ ಇನ್ನೊಬ್ರು ಮಾತು ಕೇಳಿ ಕೇಳಿ ವಿಸನ ಮಾಡ್ತಿ. ಇದ್ರ ಬೊಬ್ನಿ ಇದನ್ನ ಮನ್ಯಾಗ ಕುಂತ್ಕೊಂಡ್ ತಿಂದ ಮಾಡಂದೇನ್ ನಿನಗ? ಅಲ್ಲೇನ್ ತಪ್ಪಿದ್ನಿ, ಕೊಡೋರು ಯಾರಿಗೆ ಇದನ್ನ? ನಾನು ಹಗಲ್ ರಾತ್ರಿ ಕೂಡ ದುಡ್ದು ನಿನಗ ಕೊಳ್ಳ ಎಲ್ಲ ಮಾಡಿ ಹಾಕಿದ್ನಿ. ಬಾವ ಯಾಕಡಿಂದ ಗಂಟು ಬಿದ್ದವನ, ಇನ್ನೆಲ್ಲಿ ಹೋಗು, ಯಾಕಡೆ ಹೋಗ್ಯಾನವ? ಇತ್ತ ಮ್ಯಾಲ್ಗಡೆನ ಹೋಗ್ಯಾನ್ರಿ ಅವ. ಸಿಗಬೇಕಲ್ಲ, ನೀನು ಸಿಕ್ಕಾನ ನಮಗ. ನೋಡ್ರಿ ದೌಡ ಲಘು ಬಾ, ಲಘು ಬಾ, ಹಿಡ್ಕೊಳ್ಳ ಬಾಯಿ ಮಗನವನ್ನ ಅಂದಾರ ಬಾಯಿ ಲಘುನೇ ಮನಿ ಮುರಿದಿಲ್ಲ ಒಟ್ಟು ಕೊಡಲ್ಲ. ನೀ ಚಲೋ ಕಂಡಿದ್ದ ನನಗ ಮತ್ತೇನ ನೋಡ. ಒಟ್ಟ ಸ್ಟೇಷನ್ ಕೊಟ್ಟ ಬರ್ರಿ ಅವನು.